ನಮಸ್ಕಾರ. ಒಂದು ಹೊಸ ಬ್ರ್ಯಾಂಡ್ಗೆ ಹೆಸರಿಡೋದಿದೆಯಲ್ಲ, ಅದು ಅಷ್ಟು ಸುಲಭದ ಮಾತಲ್ಲ. ಯಾಕೆಂದ್ರೆ ಹೆಸರು ಕೇವಲ ಕೇಳೋಕೆ ಚೆನ್ನಾಗಿದ್ರೆ ಸಾಲ್ದು, ಅದು ರೊಂಬ ಕಾಲ ಬಾಳಿಕೆ ಬರಬೇಕು. ಹಾಗಾದ್ರೆ ಒಂದು ಬ್ರ್ಯಾಂಡ್ ಹೆಸರನ್ನ ಹೇಗೆ ಪರೀಕ್ಷೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಹೆಸರು ಅಂದ್ರೆ ಅದು ಬ್ರ್ಯಾಂಡ್ನ ಅಡಿಪಾಯ ಇದ್ದ ಹಾಗೆ. ಅಡಿಪಾಯನೇ ಸರಿಯಿಲ್ಲ ಅಂದ್ರೆ ಇಡೀ ಕಟ್ಟಡವೇ ಕುಸಿದು ಬೀಳುತ್ತೆ ಅಲ್ವಾ? ಹಾಗಾದ್ರೆ ನಾವು ಆಯ್ಕೆ ಮಾಡಿರೋ ಸಂಭಾವ್ಯ ಹೆಸರನ್ನ ಒಂದು ಸೀರಿಯಸ್ ಆದ ಒತ್ತಡ ಪರೀಕ್ಷೆಗೆ ಒಳಪಡಿಸಿ ನೋಡೋಣ. ಸರಿ, ಹಾಗಾದ್ರೆ ಮೊದಲನೇ ಪರೀಕ್ಷೆ ಏನು? ಅದು ಆಂತರಿಕ ಹೊಂದಾಣಿಕೆ. ಅಂದ್ರೆ ನಾವು ಆಯ್ಕೆ ಮಾಡಿದ ಹೆಸರಿಗೆ ಒಂದು ಆತ್ಮ ಇದೆಯಾ? ಅದರ ಹಿಂದಿರೋ ಮೂಲ ಆಶಯವಾದ್ರೂ ಏನು? ನೋಡಿ, ಒಂದು ಹೆಸರು ಗ್ರಾಹಕರಿಗೆ ತಲುಪೋಕ್ಕೂ ಮುಂಚೆ ಅದು ನಮ್ಮ ವ್ಯವಹಾರಕ್ಕೆ ಅರ್ಥ ಕೊಡಬೇಕು. ಯಾಕೆ ಈ ಹೆಸರು? ಇದರ ಹಿಂದಿರೋ ಉದ್ದೇಶ ಏನು? ಇದನ್ನ ನಾವು ಮೂಲ ಗುರುತು ಅಥವಾ ಕೋರ್ ಐಡೆಂಟಿಟಿ ಅಂತ ಕರೆಯೋದು. ಇಲ್ಲಿ ಕೇಳಬೇಕಾದ 2 ಪ್ರಶ್ನೆಗಳು ತುಂಬಾ ಸರಳ, ಆದರೆ ತುಂಬಾನೇ ಮುಖ್ಯ. ಮೊದಲನೇದು, ಈ ಹೆಸರಿನ ಹಿಂದಿನ ಅರ್ಥವೇನು? ಮತ್ತು ಎರಡನೇದು, ಇದು ನಮ್ಮ ಬ್ರ್ಯಾಂಡಿನ ಪ್ರಮುಖ ಮೌಲ್ಯಗಳ ಜೊತೆ ಹೊಂದಿಕೆಯಾಗುತ್ತಾ? ಓಕೆ, ನಮ್ಮ ಬ್ರ್ಯಾಂಡ್ಗೆ ಆ ಹೆಸರು ಅರ್ಥಪೂರ್ಣವಾಗಿದೆ ಅಂದ್ಕೊಳ್ಳೋಣ. ಆದ್ರೆ ಗ್ರಾಹಕರಿಗೆ ಅಲ್ವಾ? ಮಾರುಕಟ್ಟೆಯಲ್ಲೇ ಅದು ವಿಫಲವಾದ್ರೆ ಆ ಹೆಸರಿಂದ ಏನು ಪ್ರಯೋಜನ? ಮುಂದಿನ ಹಂತ ಗ್ರಾಹಕರ ಜೊತೆಗಿನ ಸಂಪರ್ಕವನ್ನ ಪರೀಕ್ಷಿಸೋದು. ಗೊತ್ತಾ, ಕೇಳೋಕೆ ತುಂಬಾನೇ ಚೆನ್ನಾಗಿರೋ ಎಷ್ಟೋ ಹೆಸರುಗಳು ಫೇಲ್ ಆಗೋದೇ ಈ ಹಂತದಲ್ಲಿ. ಯಾಕಂದ್ರೆ ಇಲ್ಲಿ ನಮ್ಮ ದೃಷ್ಟಿಕೋನವನ್ನ ಪಕ್ಕಕ್ಕಿಟ್ಟು ಪೂರ್ತಿಯಾಗಿ ಗ್ರಾಹಕರ ಕಡೆಯಿಂದ ಯೋಚನೆ ಮಾಡ್ಬೇಕಾಗತ್ತೆ. ಒಂದು ಹೆಸರು ಈ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕು ಅಂದ್ರೆ ಅದು ಸ್ಪಷ್ಟವಾಗಿರಬೇಕು, ಜನರಿಗೆ ಸುಲಭವಾಗಿ ನೆನಪಿನಲ್ಲಿ ಉಯಿಬೇಕು ಮತ್ತು ಅದರಲ್ಲೂ ಮುಖ್ಯವಾಗಿ ಅದು ತನ್ನ ಗುರಿತ ಪ್ರೇಕ್ಷಕರ ಭಾಷೆಯಲ್ಲೇ ಮಾತನಾಡಬೇಕು. ಆಗ ಮಾತ್ರ ತಕ್ಷಣದ ಒಂದು ಕನೆಕ್ಷನ್ ಸಾಧ್ಯ. ಈಗ ಇನ್ನೊಂದು ಮುಖ್ಯವಾದ ವಿಚಾರ ಅಂದ್ರೆ ನಮ್ಮ ಹೆಸರು ಸ್ಪರ್ಧಿಗಳ ನಡುವೆ ಹೇಗೆ ಕಾಣಿಸುತ್ತೆ ಅನ್ನೋದು. ಇಲ್ಲಿ ಒಂದು ಸೂಕ್ಷ್ಮವಾದ ಬ್ಯಾಲೆನ್ಸ್ ಬೇಕು. ಜನರಿಗೆ ಗೊಂದಲ ಆಗಬಾರ್ದು, ಅಷ್ಟು ವಿಶಿಷ್ಟವಾಗಿರ್ಬೇಕು. ಹಾಗಂತ ಯಾರಿಗೂ ಅರ್ಥವಾಗದಷ್ಟು ಕ್ಲಿಷ್ಟವಾಗಿರಬಾರ್ದು. ಸರಿ, ನಮ್ಮ ಹೆಸರಿಗೆ ಅರ್ಥ ಇದೆ, ಅದು ಗ್ರಾಹಕರನ್ನು ತಲುಪುತ್ತೆ ಅಂತನೂ ಆಯ್ತು. ಆದ್ರೆ ಅದನ್ನ ನಿಜವಾಗ್ಲೂ ಬಳಸೋಕಾಗತ್ತಾ? ಪ್ರಾಕ್ಟಿಕಲ್ ಆಗಿ ವರ್ಕ್ ಆಗುತ್ತಾ? ಮುಂದಿನ ಪರೀಕ್ಷೆ ಇದೇ ವಿಚಾರದ ಬಗ್ಗೆ. ಒಂದು ವಿಷಯ ನೆನಪಿಡಿ, ಇವತ್ತಿನ ಡಿಜಿಟಲ್ ಯುಗದಲ್ಲಿ ಆನ್ಲೈನ್ನಲ್ಲಿ ನಮ್ಗೆ ಮಾಲೀಕತ್ವ ಸಿಗದ ಒಂದು ಅದ್ಭುತ ಹೆಸರು ಕೇವಲ ಒಂದು ಒಳ್ಳೆ ಆಲೋಚನೆಯಾಗಿ ಮಾತ್ರ ಉಳಿಯುತ್ತೆ. ಅದಕ್ಕೆ ಡೊಮೇನ್ ನೇಮ್, ಟ್ರೇಡ್ ಮಾರ್ಕ್ ಮತ್ತೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳು ಸಿಗುತ್ತಾ ಅಂತ ನೋಡ್ಕೊಳ್ಳೋದು ತುಂಬಾನೇ ಮುಖ್ಯ. ಕೇವಲ ಇವತ್ತಿನ ಬಗ್ಗೆ ಯೋಚನೆ ಮಾಡಿದ್ರೆ ಸಾಕಾಗಲ್ಲ. ಒಂದು ಒಳ್ಳೆ ಹೆಸರು ನಮ್ಮ ಭವಿಷ್ಯದ ಬೆಳವಣಿಗೆಗೂ ಅವಕಾಶ ಕೊಡಬೇಕು ಅಲ್ವಾ? ನಾಳೆ ನಮ್ ಬಿಸ್ನೆಸ್ ಬೆಳೆದ್ರೆ, ಬೇರೆ ದೇಶಗಳಿಗೆ ಹೋದ್ರೆ ಈ ಹೆಸರು ನಮ್ಗೆ ಅಡ್ಡಿಯಾಗ್ಬಾರ್ದು. ಓಕೆ, ನಮ್ಮ ಹೆಸರು, ಗುರುತು, ಸಂಪರ್ಕ ಮತ್ತು ವಾಸ್ತವಿಕತೆ ಈ ಎಲ್ಲಾ ಪರೀಕ್ಷೆಗಳಲ್ಲೂ ಪಾಸಾಗಿದೆ. ಈಗ ಬಂತು ನೋಡಿ ಅಂತಿಮ ಮತ್ತು ಅತೀ ಮುಖ್ಯವಾದ ಹಂತ, ಜನರ ಅಭಿಪ್ರಾಯ ಅಂದ್ರೆ ಮೌಲ್ಯಮಾಪನದ ಅಗ್ನಿ ಪರೀಕ್ಷೆ. ನಮ್ಮ ಸಂಭಾವ್ಯ ಗ್ರಾಹಕರಿಂದ ನೇರವಾಗಿ ಫೀಡ್ಬ್ಯಾಕ್ ಪಡೆಯೋದಕ್ಕಿಂತ ಬೆಲೆಬಾಳೋದು ಇನ್ನೊಂದಿಲ್ಲ. ಅವರ ಒಂದು ಸಣ್ಣ ಸಹಜ ಪ್ರತಿಕ್ರಿಯೆ ಕೂಡ ನಮ್ಮ ಇಡೀ ತಂಡಕ್ಕೆ ಹೊಳೆಯದ ಒಂದು ದೊಡ್ಡ ಇನ್ಸೈಟ್ ಕೊಡಬಹುದು. ಈಗ ಅಂತಿಮ ಘಟ್ಟ, ಮಾರುಕಟ್ಟೆಯಿಂದ ಬಂದ ಪ್ರತಿಕ್ರಿಯೆ, ಕಾನೂನುಬದ್ಧವಾಗಿ ಎಲ್ಲ ಸರಿಯಿದೆಯಾ ಅನ್ನೋದು ಮತ್ತು ನಮ್ಮ ತಂಡದ ಅಭಿಪ್ರಾಯ, ಇದೆಲ್ಲವನ್ನೂ ಒಟ್ಟು ಸೇರಿಸಿ ಒಂದು ಅಂತಿಮ ಆತ್ಮವಿಶ್ವಾಸದ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಮಯ. ಎಲ್ಲಾ ಪರಿಶೀಲನೆಗಳು, ಪರೀಕ್ಷೆಗಳು ಆದಮೇಲೆ ಕೊನೆಗೆ ಉಳಿಯೋದು ಈ ಒಂದೇ ಒಂದು ಬಲವಾದ ಪ್ರಶ್ನೆ: ಈ ಹೆಸರು ನಮ್ಮ ಉತ್ಪನ್ನವನ್ನು ನಿಜವಾಗಿಯೂ ಪ್ರಾಮಾಣಿಕವಾಗಿ ಪ್ರತಿನಿಧಿಸುತ್ತದೆಯೇ ಮತ್ತು ದೀರ್ಘಕಾಲದ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆಯಾ?